ಗೆಳೆಯರೆ, ಭಾರತ ದೇಶದಲ್ಲಿ ಅತ್ಯಂತ ಸುಪ್ರಸಿದ್ಧ ಮತ್ತು ಪ್ರಸಿದ್ಧವಾದ ಒಂದು ಸೀರೆ ಯಾವ್ದಪ್ಪ ಅಂತಂದ್ರೆ ಎಲ್ಲರೂ ಹೇಳೋದು ಸಿಲ್ಕ್ ಸೀರೆ, ರೇಷ್ಮೆ ಸೀರೆಗಳು. 101% ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಭಾರತ ದೇಶದಲ್ಲಿ 1 ಲಕ್ಷಕ್ಕೆ ಮಾರಾಟ ಆಗುತ್ತೆ, 2 ಲಕ್ಷಕ್ಕೆ ಮಾರಾಟ ಆಗುತ್ತೆ, 3 ಲಕ್ಷಕ್ಕೂ ಕೂಡ ಮಾರಾಟ ಆಗುತ್ತೆ. ಗೆಳೆಯರೆ, ಹಾಗಾದ್ರೆ ಬನ್ನಿ ಭಾರತ ದೇಶದ ಎಲ್ಲಾ ಹೆಣ್ಮಕ್ಳ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆ ಕಾರ್ಖಾನೆಯಲ್ಲಿ ಹೇಗೆ ಮಾಡ್ತಾರೆ, ಈ ರೇಷ್ಮೆ ಸೀರೆ ಮಾಡೋದು ಎಷ್ಟು ಕಷ್ಟ, ಯಾಕೆ ಈ ರೇಷ್ಮೆ ಸೀರೆ ಇಷ್ಟೊಂದು ದುಬಾರಿ, ಕಣ್ಣಾರೆ ನೋಡೋಣ ಮತ್ತು ತಿಳಿಯೋಣ. ಗೆಳೆಯರೆ, ನಿಮಗೆ ಗೊತ್ತಿರಲಿ, ರೇಷ್ಮೆ ಒಂದು ಕಡೆ ತಯಾರಾಗುತ್ತೆ, ಅಂದರೆ ಸಿಲ್ಕ್ ಒಂದು ಕಡೆ ತಯಾರಾಗುತ್ತೆ, ಸಿಲ್ಕ್ ಸೀರೆ ರೇಷ್ಮೆ ಸೀರೆಗಳು ಮತ್ತೊಂದು ಕಡೆ ತಯಾರಾಗುತ್ತೆ. ಮೊದಲಿಗೆ ರೇಷ್ಮೆ ತಯಾರು ಮಾಡುವ ರೇಷ್ಮೆ ಕಾರ್ಖಾನೆಯ ಸಿಬ್ಬಂದಿಗಳು ರೇಷ್ಮೆ ಹುಳಗಳ ಮೊಟ್ಟೆಯನ್ನು ಸಂಗ್ರಹಣೆ ಮಾಡ್ತಾರೆ. ರೇಷ್ಮೆ ಹುಳಗಳ ಮೊಟ್ಟೆಯನ್ನು ಮಾರಾಟ ಮಾಡುವವರೇ ಸಪರೇಟ್ ಆಗಿ ಇರ್ತಾರೆ, ಅವರ ಹತ್ರ ಮೊಟ್ಟೆಗಳನ್ನು ಖರೀದಿ ಮಾಡ್ತಾರೆ. ಸುಮಾರು 10 ರಿಂದ 14 ದಿನಗಳಾದ ಬಳಿಕ ಸಣ್ಣದಾದ ಹುಳಗಳು ಮೊಟ್ಟೆಯಿಂದ ಹೊರಗಡೆ ಬರುತ್ತೆ. ಮೊಟ್ಟೆಯಿಂದ ಹೊರಗಡೆ ಬಂದ ಹುಳನೇ ರೇಷ್ಮೆ ಹುಳ. ಮೊಟ್ಟೆಯಿಂದ ಹೊರಗಡೆ ಬಂದ ತಕ್ಷಣ ಈ ಹುಳಗಳು ರೇಷ್ಮೆಯನ್ನು ಕೊಡೋದಿಲ್ಲ. ಇದಕ್ಕೆ ಅಂತ ಒಂದಿಷ್ಟು ಪ್ರೊಸೀಜರ್ಗಳು ಇದೆ. ಈ ಹುಳಗಳು ರೇಷ್ಮೆ ಹುಳಗಳಾಗೋದಕ್ಕೆ ಇನ್ನು ಸಾಕಷ್ಟು ದಿನಗಳಾಗುತ್ತೆ. ಇವು ಇನ್ನು ಚಿಕ್ಕ ಮರಿಗಳು. ಗೆಳೆಯರೆ, ಈ ಒಂದು ರೇಷ್ಮೆ ಹುಳಗಳು ಸಂಪೂರ್ಣವಾಗಿ 101% ಸಸ್ಯಾಹಾರಿ. ಯಾವುದೇ ರೀತಿ ಕೀಟಾಣು ಆಗಿರಬಹುದು, ಇರುವೆ ಆಗಿರಬಹುದು ತಿನ್ನೋದಿಲ್ಲ. ಈ ರೇಷ್ಮೆ ಹುಳಗಳು ಕೇವಲ ತಿನ್ನೋದು ಮುಲ್ಬೆರಿ ಎಂಬುವ ಎಲೆ. ಇದನ್ನು ಕನ್ನಡದಲ್ಲಿ ತುಟ್ಟೆ ಎಲೆ ಅಂತ ಕರೀತಾರೆ. ಈ ತುಟ್ಟೆ ಎಲೆ ತಿಂದೇ ರೇಷ್ಮೆ ಹುಳಗಳು ಜೀವಿಸೋದು. ಗೆಳೆಯರೆ, ಕಾರ್ಖಾನೆಯಲ್ಲಿ ಅತಿ ದೊಡ್ಡದಾದ ಒಂದು ಟ್ರೇ ಇರುತ್ತೆ. ಆ ಟ್ರೇಗೆ ರೇಷ್ಮೆ ಹುಳನ ಸುರಿತಾರೆ. ಈ ರೇಷ್ಮೆ ಹುಳಗಳ ಮೇಲೆ ತುಂಡಾಗಿರುವ ತುಟ್ಟೆ ಎಲೆನ ಸುರಿತಾರೆ. ರೇಷ್ಮೆ ಹುಳಗಳು ಒಂದು ದಿನಕ್ಕೆ 4 ರಿಂದ 5 ಬಾರಿ ಈ ಎಲೆನ ತಿಂದು ಬೆಳೆಯುತ್ತೆ. ಸುಮಾರು 20 ರಿಂದ 25 ದಿನಗಳ ತನಕ ನಿರಂತರವಾಗಿ ಈ ಎಲೆಯನ್ನು ತಿನ್ನುತ್ತಾ ರೇಷ್ಮೆ ಹುಳಗಳು ಮರಿ ರೇಷ್ಮೆಯಿಂದ ದೊಡ್ಡ ರೇಷ್ಮೆಯಾಗಿ ಬದಲಾಗುತ್ತೆ. 25ನೇ ದಿನಕ್ಕೆ 2 ರಿಂದ 3 ಇಂಚು ಗಾತ್ರದಷ್ಟು ಉದ್ದ ಆಗುತ್ತೆ. 20 ರಿಂದ 25 ದಿನ ಆಗಿದೆ, ರೇಷ್ಮೆ ಹುಳಗಳು ಎಲೆಯನ್ನು ತಿಂದು ದೊಡ್ಡದಾಗಿದೆ. ಮುಂದೇನ್ ಮಾಡುತ್ತೆ? ಈ ರೇಷ್ಮೆ ಹುಳಗಳು ತಿನ್ನೋದನ್ನ ನಿಲ್ಲಿಸುತ್ತೆ, ಹೊಸ ಕೆಲಸ ಆರಂಭ ಮಾಡುತ್ತೆ. ಹೊಸ ಕೆಲಸ ಯಾವ್ದಪ್ಪ ಅಂತಂದ್ರೆ ಓಲ್ಡ್ ಸ್ಕಿನ್ ಪೀಲಿಂಗ್ ಪ್ರೊಸೆಸ್. ರೇಷ್ಮೆ ಹುಳದ ಚರ್ಮ ಉದುರಲು ಶುರು ಆಗುತ್ತೆ, ಹೊಸ ಚರ್ಮ ಬೆಳೆಯಲು ಆರಂಭ ಆಗುತ್ತೆ. ಈ ಒಂದು ಪ್ರಕ್ರಿಯೆ ಶುರುವಾಗುವ ಸಮಯದಲ್ಲಿ ರೇಷ್ಮೆ ಹುಳಗಳನ್ನು ದೊಡ್ಡದಾದ ಬಾಕ್ಸ್ ಇರುವ ಟ್ರೇಸ್ ಅಥವಾ ರೌಂಡೆಡ್ ಬ್ಯಾಂಬೂ ಸರ್ಕಲ್ ಟ್ರೇಸ್ ಗಳಿಗೆ ಹಾಕ್ತಾರೆ. ರೇಷ್ಮೆ ಹುಳಗಳು ಆ ಕಡೆ ಈ ಕಡೆ ಜರುಗಬಾರದು ಮತ್ತು ಹೊರಗಡೆ ಎಲ್ಲೂ ಹೋಗಬಾರದು ಅಂತ ಈ ಒಂದು ಪ್ರಕ್ರಿಯೆ ಅನುಸರಿಸ್ತಾರೆ. ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಕೋಕೋನ್ ಸ್ಪಿನ್ನಿಂಗ್ ಹಂತ, ಕೋಶ ಕಟ್ಟುವ ಹಂತ. ಹೊಸ ಚರ್ಮ ಬರುವ ತನಕ ತನ್ನನ್ನು ತಾನು ಮುಚ್ಚಿಕೊಳ್ಳುತ್ತೆ. ಅದು ಹೇಗೆ? ಈ ರೇಷ್ಮೆ ಹುಳಗಳು ತಮ್ಮ ಬಾಯಿಯಿಂದ ಒಂದು ತೆಳುವಾದ ಲಿಕ್ವಿಡ್ ಪ್ರೋಟೀನ್ ಅನ್ನು ಹೊರಗಡೆ ತರಲು ಶುರು ಮಾಡುತ್ತೆ. ಈ ಒಂದು ಲಿಕ್ವಿಡ್ ಹುಳದ ಬಾಯಿಯಿಂದ ಹೊರಗಡೆ ಬಂದ ತಕ್ಷಣ ಗಾಳಿ ಆಕ್ಸಿಜನ್ಗೆ ಕಾಂಟ್ಯಾಕ್ಟ್ ಆಗಿ ಸಿಲ್ಕ್ ಥ್ರೆಡ್ ಆಗಿ ಟರ್ನ್ ಆಗುತ್ತೆ. ಗೆಳೆಯರೆ, ಇದೇ ರೀತಿ ರೇಷ್ಮೆ ಹುಳಗಳು ನಿರಂತರವಾಗಿ 3 ರಿಂದ 4 ದಿನ ಲಿಕ್ವಿಡ್ ಅನ್ನು ಬಾಯಿಂದ ಹೊರಗಡೆ ಬಿಟ್ಟು ಸಂಪೂರ್ಣವಾಗಿ ತನ್ನನ್ನು ತಾನು ರೇಷ್ಮೆ ದಾರದ ಒಳಗಡೆ ಮುಚ್ಚಿಕೊಳ್ಳುತ್ತೆ. ಇದನ್ನು ನೋಡ್ತಾ ಇದ್ರೆ ಹತ್ತಿಯ ಉಂಡೆ ರೀತಿ ಕಂಡು ಬರುತ್ತೆ, ಆದರೆ ಇದು ರೇಷ್ಮೆ ದಾರ. ಇದ್ರ ಒಳಗಡೆ ರೇಷ್ಮೆ ಹುಳಗಳು ಜೀವಿಸುತ್ತಾ ಇದೆ. ಗೆಳೆಯರೆ, ನಿಮಗೆ ರೇಷ್ಮೆ ಹುಳದ ಬಗ್ಗೆ ಒಂದು ಶಾಕ್ ಆಗುವಂತಹ ವಿಚಾರ ಹೇಳ. ಕೇವಲ ಒಂದೇ ಒಂದು ರೇಷ್ಮೆ ಹುಳ ಎಷ್ಟು ಉದ್ದವಾದ ರೇಷ್ಮೆ ದಾರವನ್ನು ಕೊಡುತ್ತೆ ನಿಮಗೆ ಗೊತ್ತಾ? ಬರೋಬ್ಬರಿ 700 ಮೀಟರಿಂದ 1500 ಮೀಟರ್ ತನಕ ಉದ್ದವಾದ ರೇಷ್ಮೆ ದಾರವನ್ನು ಒಂದು ರೇಷ್ಮೆ ಹುಳ ಕೊಡುತ್ತೆ. ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಫೇಸ್ಬುಕ್ ಪೇಜಿನ ಹೆಸರು ಸುಧೀಂದ್ರ ಎಕ್ಸ್ಪ್ಲೋರರ್. ಮತ್ತು ಈಗ ನೀವು ನೋಡುತ್ತಿರುವ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಸುಲಭವಾಗಿ ಹೇಳಬೇಕು ಅಂತಂದ್ರೆ ಒಂದು ರೇಷ್ಮೆ ಹುಳ 1 ಕಿಲೋಮೀಟರ್ಗೂ ಹೆಚ್ಚು ಉದ್ದವಾಗಿರುವ ತೆಳುವಾದ ದಾರವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಕೇವಲ ಒಂದೇ ಒಂದು ರೇಷ್ಮೆ ಹುಳ ಕಂಟಿನ್ಯೂಸ್ ಆಗಿ ಸಿಲ್ಕ್ ದಾರವನ್ನು ನೇಯುತ್ತಾ ಹೋಗುತ್ತದೆ. ಹುಳದ ಬಾಯಿಯಿಂದ ಬರುವ ಒಂದು ಸ್ಟಿಕ್ಕಿ ಲಿಕ್ವಿಡ್ ಗಾಳಿಗೆ ಕಾಂಟ್ಯಾಕ್ಟ್ ಆಗಿ ಫೈಬರ್ ಅಂಶ ಹೊರಗಡೆ ಬರುತ್ತೆ, ಸಿಲ್ಕ್ ಆಗಿ ಬದಲಾಗುತ್ತೆ. ಒಂದು ಹುಳ 4 ದಿನ ನಿರಂತರವಾಗಿ ಈ ಒಂದು ಪ್ರಕ್ರಿಯೆ ಮಾಡೋದ್ರಿಂದ 1 ಕಿಲೋಮೀಟರ್ಗೂ ಹೆಚ್ಚು ಸಿಲ್ಕ್ ದಾರ ಸಿಗುತ್ತೆ. ಗೆಳೆಯರೆ, ಈಗ ರೇಷ್ಮೆ ದಾರದ ಉಂಡೆಗಳು ರೆಡಿಯಾಗಿದೆ. ಈ ಉಂಡೆ ಒಳಗಡೆ ರೇಷ್ಮೆ ಹುಳಗಳು ಹಾಗೆ ಇದೆ. ಈ ರೇಷ್ಮೆ ಉಂಡೆಗಳನ್ನು ಹಾಗೆ ನೇಯೋದಕ್ಕೆ ಹೋದರೆ ದಾರ ಆಗಿ ಬರೋದಿಲ್ಲ, ತುಂಡಾಗಿ ಮುರಿದು ಬಿಡುತ್ತೆ. ಹಾಗಾಗಿ ಈ ರೇಷ್ಮೆ ಉಂಡೆಗಳನ್ನು ಕುದಿಯುವ ಬಿಸಿ ನೀರಿಗೆ ಹಾಕಿ ಬಿಡ್ತಾರೆ.
ಕೋಶದ ಹೊರಗಿನ ಭಾಗ ಮೃದುವಾಗುತ್ತೆ. ಒಳಗಿರುವ ರೇಷ್ಮೆ ಹುಳ ಬಿಸಿ ನೀರಿಗೆ ತಾಗಿ ಕರಗಿ ಸತ್ತು ಹೋಗುತ್ತೆ. ಸಿಲ್ಕ್ ದಾರ ಸಡಿಲವಾಗಿ ಹೊರ ಬರೋದಕ್ಕೆ ಈಸಿ ಆಗುತ್ತೆ. ಈ ಸಡಿಲವಾಗಿರುವ ಸಿಲ್ಕ್ ದಾರವನ್ನು ಯಂತ್ರದ ಒಳಗಡೆ ಹಾಕ್ತಾರೆ. ಯಂತ್ರ ನಿಧಾನವಾಗಿ ನೇಯುತ್ತಾ ದಾರಗಳನ್ನು ಹೊರ ತಗೊಂಡು ಬರುತ್ತೆ. 4 ದಿನ ಆದ ಮೇಲೆ ಈ ರೇಷ್ಮೆ ಉಂಡೆಗಳನ್ನು ಬಿಸಿ ನೀರಿಗೆ ಹಾಕಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂತ ನೋಡೋದಾದ್ರೆ, ಈ ರೇಷ್ಮೆ ದಾರದ ಉಂಡೆಯನ್ನು ಚಿಕ್ಕ ಚಿಕ್ಕ ಚೂರಾಗಿ ಕತ್ತರಿಸುತ್ತದೆ. ಈ ರೇಷ್ಮೆ ಹುಳಗಳು ತಮ್ಮ ಬಾಯಿಂದ ವಿಶೇಷವಾದ ಆಸಿಡ್ ರೀತಿಯ ಒಂದು ಜ್ಯೂಸ್ ಅನ್ನು ಹೊರಬಿಡುತ್ತೆ. ಇದರಿಂದ ರೇಷ್ಮೆ ಉಂಡೆಗಳು ತುಂಬಾ ಸಾಫ್ಟ್ ಆಗುತ್ತೆ. ನಂತರ ರೇಷ್ಮೆ ಹುಳಗಳು ಚಿಟ್ಟೆಯಾಗಿ ಬದಲಾಗಿ ರೇಷ್ಮೆ ಉಂಡೆಗಳನ್ನು ಸಂಪೂರ್ಣವಾಗಿ ಹೊಡೆದು ಹೊರಗಡೆ ಬಂದು ಹಾರಿ ಹೋಗುತ್ತೆ. ಸಿಲ್ಕ್ ದಾರಗಳು ಒಡೆಯುವ ಕಾರಣ ಸಿಲ್ಕ್ ದಾರ ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ, ಬಿಸಾಕಬೇಕಾಗುತ್ತೆ. ರೆಡಿಯಾಗಿರುವ ಸಿಲ್ಕ್ ದಾರವನ್ನು ಸೀರೆ ತಯಾರು ಮಾಡುವ ಕಾರ್ಖಾನೆಗೆ ಕಳಿಸ್ತಾರೆ. ಹಿಂದಿನ ಕಾಲದಲ್ಲಿ ಸಿಲ್ಕ್ ಸೀರೆ ತಯಾರಿಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಕೇವಲ ಒಂದು ಸಿಲ್ಕ್ ಸೀರೆಯನ್ನು ತಯಾರು ಮಾಡೋದಕ್ಕೆ ಸಾಕಷ್ಟು ದಿನಗಳು ಸಮಯ ಹಿಡಿಯುತ್ತಾ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ಸಾಕಷ್ಟು ಆಟೋಮೆಟಿಕ್ ಸಿಲ್ಕ್ ಸೀರೆ ತಯಾರಿಕೆ ಮಷಿನ್ಗಳು ಮಾರುಕಟ್ಟೆಗೆ ಬಂದಿದೆ. ಈ ಮಷಿನ್ ಒಳಗಡೆ ಸಿಲ್ಕ್ ದಾರವನ್ನು ಹಾಕಿದ್ರೆ ಸಾಕು, ಸಂಪೂರ್ಣವಾದ ಸೀರೆಯನ್ನು ರೆಡಿ ಮಾಡಿ ಬಣ್ಣ ಹಾಕಿ ಡಿಸೈನ್ ಮಾಡಿ ಹೊರಗಡೆ ತಗೊಂಡು ಬರುತ್ತೆ. ಈಗಲೂ ಕೂಡ ಸಾಕಷ್ಟು ಕಡೆ ಕೈಮೊಗ್ಗದ ಸೀರೆಗಳು ಇದೆ. ಮಷೀನ್ ಇಂದ ಹೊರಗಡೆ ಬರುವ ಸಿಲ್ಕ್ ಸೀರೆ 101% ಶುದ್ಧವಾದ ಸಿಲ್ಕ್ ಸೀರೆಯ ಬೆಲೆ 50,000 ಇದ್ರೆ 101% ಶುದ್ಧವಾದ ಸಿಲ್ಕ್ ಕೈಮೊಗ್ಗದ ಸೀರೆಗಳು 1 ಲಕ್ಷಕ್ಕೂ ಅಧಿಕ ಬೆಲೆ ಇರುತ್ತೆ. ಈ ಸಿಲ್ಕ್ ದಾರವನ್ನು ಕೈಯಾರೆ ಸೀರೆಯಾಗಿ ಬದಲಾಯಿಸೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಕೈಮೊಗ್ಗದವರಿಗೆ ಸಂಬಳ ಕೊಡಬೇಕು. ಅಷ್ಟೇ ಅಲ್ಲ, ಈ ಕೈಮೊಗ್ಗದ ಸೀರೆಗಳು ಸಾಕಷ್ಟು ಡೆಲಿಕೇಟ್ ಆಗಿರುತ್ತೆ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಹಾಗಾಗಿ ಈ ಕೈಮೊಗ್ಗದ ರೇಷ್ಮೆ ಸೀರೆಗಳು ಯಾವತ್ತಿದ್ರೂ ದುಬಾರಿನೇ. ಕೈಯಲ್ಲಿ ಹೊಲೆಯುವ ಸಿಲ್ಕ್ ಸೀರೆಗಳ ಪರ್ಫೆಕ್ಷನ್ ಇವತ್ತಿನ ತನಕ ಮಷೀನ್ ಅಲ್ಲಿ ಬರೋದಿಲ್ಲ. ಹಾಗಾಗಿ ಇವತ್ತಿನ ತನಕನು ಕೈಮೊಗ್ಗದ ಸೀರೆಗಳನ್ನು ಜನಗಳು ಪ್ರಿಫರ್ ಮಾಡ್ತಾರೆ. ಗೆಳೆಯರೆ, ಮಾರುಕಟ್ಟೆಯಲ್ಲಿ 500 ರೂಪಾಯಿಗೂ ಸಿಲ್ಕ್ ಸೀರೆ ಸಿಗುತ್ತೆ, 1000 ರೂಪಾಯಿಗೂ ಸಿಲ್ಕ್ ಸೀರೆ ಸಿಗುತ್ತೆ, 5000 ರೂಪಾಯಿಗೂ ಸಿಲ್ಕ್ ಸೀರೆ ಸಿಗುತ್ತೆ. ಹಾಗಾದ್ರೆ ಈ ಸಿಲ್ಕ್ ಸೀರೆಗಳು ಡೂಪ್ಲಿಕೇಟ್ ಅಂತ ನೀವು ಕೇಳಬಹುದು. ಕಡಿಮೆ ಬೆಲೆಯ ಸಿಲ್ಕ್ ಸೀರೆಗಳು ಡೂಪ್ಲಿಕೇಟ್ ಅಲ್ಲ, ಆದ್ರೆ ಇವು ಮಿಕ್ಸ್ಡ್ ಸಿಲ್ಕ್ ಸೀರೆಗಳು. ಅತಿ ಕಡಿಮೆ ಬೆಲೆಗೆ ಸಿಗುವ ರೇಷ್ಮೆ ಸೀರೆಗಳಲ್ಲಿ ಕೇವಲ 3-5% ಅಷ್ಟು ಸಿಲ್ಕ್ ಬಳಸಿರ್ತಾರೆ. ಇನ್ನು ಉಳಿದ 95% ಪಾಲಿಸ್ಟರ್, ನೈಲಾನ್, ಸಿಂಥೆಟಿಕ್ ಫೈಬರ್ಸ್ ಗಳು ಮಿಕ್ಸ್ ಆಗಿರುತ್ತೆ. ಈ ಸೀರೆಗಳಲ್ಲಿ 1 ಎಳೆ 2 ಎಳೆಯಷ್ಟು ಸಿಲ್ಕ್ ಇರುತ್ತೆ. ಗೆಳೆಯರೆ, ಕಡಿಮೆ ಬೆಲೆಗೆ ಈ ಸಿಲ್ಕ್ ಸೀರೆಯನ್ನು ಕೊಡೋದಕ್ಕೆ ಒಂದು ಪ್ರಮುಖ ಕಾರಣ ಕೂಡ ಇದೆ. 1970ರಲ್ಲಿ ಸಿಲ್ಕ್ ಸೀರೆಯ ಮಾರಾಟ ಸಂಪೂರ್ಣವಾಗಿ ಕುಸಿತ ಕಾಣುತ್ತೆ. ಯಾಕಪ್ಪ ಅಂತಂದ್ರೆ ಆ ಸಮಯದಲ್ಲಿ ಮಾರಾಟ ಆಗುತ್ತಾ ಇದ್ದದ್ದು ಕೇವಲ 100% ಶುದ್ಧವಾದ ಸಿಲ್ಕ್ ಸೀರೆಗಳು. ಎಲ್ಲರ ಹತ್ರನೂ ದುಡ್ಡಿರ್ತಾ ಇರ್ಲಿಲ್ಲ. ಆಗಿನ ಸಮಯದಲ್ಲಿ ಸಾಹುಕಾರರು ಕೂಡ ತುಂಬಾ ಕಡಿಮೆ ಸಂಖ್ಯೆಯಲ್ಲೇ ಇದ್ರು. ರೇಷ್ಮೆ ತಯಾರಿಕೆ ಮುಚ್ಚುವ ಹಂತಕ್ಕೆ ಬಂದುಬಿಡುತ್ತೆ. ಹಾಗಾಗಿ ರೇಷ್ಮೆ ಸೀರೆ ಮಾರಾಟಗಾರರು ಒಂದು ಉಪಾಯ ಮಾಡ್ತಾರೆ. ಕೇವಲ 100% ಶುದ್ಧ ಸಿಲ್ಕ್ ಸೀರೆ ಮಾರಾಟ ನಮ್ಮನ್ನು ಉಳಿಸೋದಿಲ್ಲ, ಮುಳುಗಿಸೋದು ಖಂಡಿತ ಸತ್ಯ. ರೇಷ್ಮೆಯನ್ನು ನಂಬಿ ಬದುಕುತ್ತಿರುವ ಲಕ್ಷಾಂತರ ಜನಗಳು ಬೀದಿಗೆ ಬರ್ತಾರೆ. ಹೀಗಾಗಬಾರದು. ಸಿಲ್ಕ್ ವ್ಯಾಪಾರ ಇನ್ನೂ ಹೆಚ್ಚಾಗಬೇಕು ಅಂತ ಸಾಧಾರಣ ಸೀರೆಗೆ ಸಿಲ್ಕ್ ಅನ್ನು ಬೆರೆಸುವ ಒಂದು ಪ್ರಯತ್ನ ಮಾಡ್ತಾರೆ. ಸಕ್ಸಸ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ರೇಷ್ಮೆ ಸೀರೆಯ ವ್ಯಾಪಾರ 100 ಪಟ್ಟು ಹೆಚ್ಚಾಗಿ ಬಿಡುತ್ತೆ. ಸಾಧಾರಣ ಸೀರೆಯ ಮಾರಾಟ ಯಾವಾಗಲೂ ಭಾರತ ದೇಶದಲ್ಲಿ ಹೆಚ್ಚಾಗೇ ಇರುತ್ತೆ. ಈ ಸಾಧಾರಣ ಬೆಲೆಯ ಸೀರೆಗೆ 5-10% ಸಿಲ್ಕ್ ಅನ್ನು ಬೆರೆಸೋದ್ರಿಂದ ಸಿಲ್ಕ್ ಮಾರಾಟ ಕೂಡ ಹೆಚ್ಚಾಗುತ್ತೆ. ಗೆಳೆಯರೆ, ನೀವು ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇರ್ತೀರಾ, ಈ ಸಿಲ್ಕ್ ಸೀರೆಯನ್ನು ಕಂಡು ಹಿಡಿದವರು ಯಾರು, ಈ ಸಿಲ್ಕ್ ವ್ಯಾಪಾರ ಶುರು ಮಾಡಿದವರು ಯಾರು ಅಂತ. ಮೊದಲು ಸಿಲ್ಕ್ ಬಟ್ಟೆಯನ್ನು ತಯಾರು ಮಾಡಿದ್ದು ನಿನ್ನೆ ಮೊನ್ನೆಯಿಂದ ಅಲ್ಲ, ಬರೋಬ್ಬರಿ 5000 ವರ್ಷಗಳ ಹಿಂದೆ ಹರಪ್ಪ ಮತ್ತು ಮೊಹೆಂಜೊದಾರೋ ಸಿವಿಲೈಸೇಷನ್, ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ. ಈಗ ಸದ್ಯಕ್ಕೆ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರೋದು ಭಾರತ ದೇಶದಲ್ಲಿ ಅಲ್ಲ, ಪಾಕಿಸ್ತಾನದಲ್ಲಿ. 2009ನೇ ಇಸ್ವಿಯಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡ ಸರ್ವೆ ಮಾಡೋದಕ್ಕೆ ಅಲ್ಲಿಗೆ ಹೋಗ್ತಾರೆ. 5000 ವರ್ಷಗಳ ಹಿಂದಿನ ಮನೆಗಳು, ಅರಮನೆಗಳು, ಡ್ರೈನೇಜ್ ಸಿಸ್ಟಮ್, ವಾಟರ್ ಸಿಸ್ಟಮ್ ಎಲ್ಲವೂ ಕಂಡು ಬರುತ್ತೆ. ಹೀಗೆ ಸರ್ವೆ ಮಾಡ್ತಾ ಒಂದಿಷ್ಟು ಬಟ್ಟೆಗಳು ಕೂಡ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡಕ್ಕೆ ಸಿಗುತ್ತೆ. ಬಟ್ಟೆಗಳನ್ನು ಲ್ಯಾಬ್ ಅಲ್ಲಿ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಇವು ಪ್ಯೂರ್ 100% ಸಿಲ್ಕ್ ಬಟ್ಟೆಗಳು ಅಂತ. ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಸುಮಾರು 5000 ವರ್ಷಗಳ ಹಿಂದೆನೆ ರೇಷ್ಮೆ ತಯಾರಾಗಿತ್ತು ಅಂತ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸ್ಥಳದಲ್ಲಿ ಬಿಟ್ಟರೆ ಬೇರೆ ಯಾವ ಸ್ಥಳ ಆಗಿರ್ಬೋದು, ಯಾವ ದೇಶ ಆಗಿರ್ಬೋದು, ಯಾವುದೇ ಪ್ರದೇಶದಲ್ಲೂ ಸಿಲ್ಕ್ ಕಂಡು ಬಂದಿಲ್ಲ. ಗೆಳೆಯರೆ, ಈಗ ನೀವು ಹೇಳಿ, ರೇಷ್ಮೆ ತಯಾರಿಕೆ ಮತ್ತು ರೇಷ್ಮೆ ಸೀರೆಯ ಬಗ್ಗೆ ಮಾಹಿತಿ ಹೇಗಿತ್ತು?
ನಿಮ್ಮ ಮನೆಯಲ್ಲಿ ಎಷ್ಟು ರೇಷ್ಮೆ ಸೀರೆಗಳು ಇದೆ ಮತ್ತು ರೇಷ್ಮೆ ಸೀರೆ ನಿಮಗೆ ಇಷ್ಟನಾ? ದಯವಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೆಲ್ಲವನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ, ಸುಧೀಂದ್ರ ಎಕ್ಸ್ಪ್ಲೋರರ್ ಅಂತ. ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಗೆಳೆಯರೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ಇಷ್ಟಪಟ್ಟು ವಿಡಿಯೋ ನೋಡಿ ಲೈಕ್ ಮಾಡಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು.